ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಹನಾ ಫಾರ್ ಯು. ನಾನು ಇವತ್ತು ನಿಮಗೆ ಒಂದು ಹೊಸದಾದ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಮತ್ತು ಈ ವಿಡಿಯೋದಲ್ಲಿ ನಾನು ಕನ್ನಡ ಮತ್ತು ತೆಲುಗು ಲ್ಯಾಂಗ್ವೇಜಲ್ಲಿ ಎರಡೂ ಲ್ಯಾಂಗ್ವೇಜಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಯಾಕಂದರೆ ಭಾಳಷ್ಟು ಜನ ತೆಲುಗು ಸಬ್ಸ್ಕ್ರೈಬರ್ಸ್ ಕೂಡ ಇದ್ದಾರೆ. ಸೊ ಅವರಿಗೋಸ್ಕರ ನಾನು ತೆಲುಗುನಲ್ಲೂ ಸಹ ಎಕ್ಸ್ಪ್ಲೈನ್ ಮಾಡುವ ಪ್ರಯತ್ನನ ಮಾಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ಮೊದಲಿಗೆ ಮೀಡಿಯಮ್ ಸೈಜ್ ನೀಡಲ್ನಲ್ಲಿ ಈ ರೀತಿ 5 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡನ್ನು ಈ ರೀತಿ ತೆಗೆದುಕೊಂಡಿದ್ದೀನಿ. ನಾನು మీడియం సైజ్ నీడల్లో 5 స్ట్రాండ్స్ ఆఫ్ సిల్క్ థ్రెడ్ని తీసుకున్నాను ఇలాగా. సో ఇవాగ ನಾನು ప్రారంభ ಮಾಡ್ತಾ ಇದ್ದೀನಿ. నేను ఇప్పుడు ಸ್ಟಾರ್ಟಿಂಗ್ చేస్తున్నాను. ನೋಡಿ, ಮೊದಲಿಗೆ ಈ ರೀತಿ ಇನ್ಸರ್ಟ್ ಮಾಡ್ಕೋಬೇಕಾಗುತ್ತೆ ಸಿಲ್ಕ್ ಥ್ರೆಡನ್ನು. ముందు సిల్క్ థ్రెడ్ని ఇలాగా ఇన్సర్ట్ చేసుకోవాలి. సో ఇన్సర్ట్ ಮಾಡಿಕೊಂಡಾದ ನಂತರ ಈ ರೀತಿ ಟ್ರಿಮ್ ಮಾಡ್ಕೋಬೇಕು. ನಾವು ಈ ರೀತಿ ఇన్సర్ట్ చేసుకున్నాక కట్ చేయండి ఇలాగా. సో ನಂತರ ಇಲ್ಲಿ ನಾವು ನಾಟ್ ಅನ್ನು ಹಾಕೋಬೇಕಾಗುತ್ತೆ. వేయాలి. తర్వాత ఇక్కడ నాట్ వేయాలి. ಒಂದು ಕುಚ್ಚಿನಿಂದ ಮತ್ತೊಂದು ಕುಚ್ಚಿಗೆ ಹೆಬ್ಬೆಟ್ಟಿನಷ್ಟು ಅಂತರವನ್ನು ಕಾಯ್ದುಕೊಳ್ಳಬೇಕು. ఒక్క కుచ్చు నుంచి ಇನ್ನೊక్క కుచ్చుకి ఒక్క ಥಂಬ್ ಡಿಸ್ಟೆನ್ಸ್ ಇಯಾಲಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಬೀಡ್ಸನ್ನು ಇನ್ಸರ್ಟ್ ಮಾಡ್ಕೋಬೇಕು. ಇವಾಗ ನೆಕ್ಸ್ಟ್ ಸ್ಟೆಪ್లో ಬೀಡ್ಸ್ని ಇನ್ಸರ್ಟ್ చేసుకోవాలి. ನಾನು ಬೀಡ್ಸನ್ನು ಹಾಕಲಿಕ್ಕೆ ಈ ರೀತಿ ಸ್ಮಾಲ್ ನೀಡಲ್ಲು ಮತ್ತು కాటన్ థ్రెడ్ను ఉపయోగించుకోతా ఇದ್ದೀನಿ. నేను బీడ్స్ వేయడానికి కాటన్ థ్రెడ్ అండ్ స్మాల్ నీడల్ యూజ్ చేసుకోవాలి బీడ్స్ ఇన్సర్ట్ చేయడానికి. ಸೊ ನಾನು ಇವತ್ತಿನ ಡಿಸೈನಲ್ಲಿ ಈ ರೀತಿಯ ಬೀಡ್ಸನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ನೋಡ್ತಿರ್ಬೋದು ನೀವು. ಈ ಡಿಸೈನ್లో నేను ಈ ಬೀಡ್ಸ್ని ಯೂಸ್ చేస్తున్నాను. ಸೊ ಈ ರೀತಿ ಮೊದಲಿಗೆ ರೌಂಡ್ ಬೀಡ್ಸು, ಆಮೇಲೆ ಸ್ಮಾಲ್ ರಿಂಗ್ ಬೀಡ್ಸ್ ಮೂರನ್ನು ಈ ರೀತಿ ಹಾಕ್ಕೊಂಡು ನಾನು ಮೇಲ್ಭಾಗಕ್ಕೆ ಈ ರೀತಿ ತೆಗೆದುಕೊಳ್ತಾ ಇದ್ದೀನಿ. ಬೀಡ್ಸನ್ನು ಇನ್ಸರ್ಟ್ ಮಾಡಿಕೊಂಡಾದ ನಂತರ ನಾವು ಸ್ವಲ್ಪ ಗ್ಯಾಪನ್ನು ಬಿಟ್ಬಿಟ್ಟು ನಾಟನ್ನು ಹಾಕೋಬೇಕು. ముందు ఒక రౌండ్ బీడ్, తర్వాత 3 స్మాల్ రింగ్ బీడ్స్ ఇలాగా ఇన్సర్ట్ చేసుకోవాలి. తర్వాత నాట్ చేసుకోవాలి. నాట్ తర్వాత కొంచెం గ్యాప్ విడిచి తర్వాత కొంచెం గ్యాప్ విడిచి నాట్ ನೆಕ್ಸ್ಟು ನಾವು ಕುಚ್ಚನ್ನು ಕಟ್ಕೋಬೇಕಾಗುತ್ತೆ. ನಾನಿಲ್ಲಿ ಕುಚ್ಚನ್ನು ಕಟ್ಟಲಿಕ್ಕೆ ಆ್ಯಸ್ ಯೂಶ್ವಲ್ 70 ಸ್ಟ್ಯಾಂಡ್ಸನ್ನು ನಾನು ತೆಗೆದುಕೊಂಡಿದ್ದೀನಿ. ಸೊ ನೀವು ಈ ರೀತಿಯಾದರೂ ಗಮ್ ಹಾಕಿ ಯೂಸ್ ಮಾಡ್ಬೋದು, ಅಥವಾ ಸೇಮ್ 70 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡನ್ನು ಈ ರೀತಿ ಬಿಗ್ ಐ ನೀಡಲ್ಗೆ ಹಾಕಿಕೊಂಡು ಸಹ ಯೂಸ್ ಮಾಡ್ಕೊಬೋದು. ಸೊ ಬಿಗ್ ಐ ನೀಡಲ್ಗೆ ಹಾಕೊಂಡ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ ವರ್ಕ್ ಮಾಡಲಿಕ್ಕೆ. ಸೊ ಏನು ಮಧ್ಯೆ ಸ್ವಲ್ಪ ಗ್ಯಾಪ್ ಇರುತ್ತಲ್ಲ, ಸೊ ಆ ಗ್ಯಾಪಲ್ಲಿ ಥ್ರೆಡನ್ನು ఇన్సర్ట్ ಮಾಡ್ಕೋಬೇಕು. మధ్యలో ఉన్న గ్యాప్లో థ్రెడ్ ఇన్సర్ట్ చేసుకోవాలి. ನೋಡಿ, ಈ ರೀತಿ ಥ್ರೆಡನ್ನು ಇನ್ಸರ್ಟ್ ಮಾಡಿಕೊಂಡಾದ ನಂತರ ಈ ಜರಿ ಥ್ರೆಡ್ಡು ಮತ್ತು ಸ್ಮಾಲ್ ನೀಡಲ್ ಸಹಾಯದಿಂದ ನಾಟನ್ನು ಹಾಕೋಬೇಕು. ಇವಾಗ థ్రెడ్ ఇన్సర్ట్ చేశాక స్మాల్ నీడల్ అండ్ జరీ థ్రెడ్ యూస్ చేసి నాట్ వేసుకోవాలి ఇలాగా.
ಈ ರೀತಿ ನಾಟ್ ಹಾಕೊಂಡಾದ್ಮೇಲೆ ಟ್ರಿಮ್ ಮಾಡ್ಕೊಳ್ಳಿ. ನಿಮಗೆ ಬೇಬಿ ಕುಚ್ಚು ಬೇಕಾದರೆ ಸ್ಮಾಲಾಗಿ ಟ್ರಿಮ್ ಮಾಡ್ಕೊಳ್ಳಿ, ಸ್ವಲ್ಪ ಲಾಂಗ್ ಕುಚ್ಚು ಬೇಕಾದರೆ ಸ್ವಲ್ಪ ಲಾಂಗಾಗಿ ಟ್ರಿಮ್ ಮಾಡ್ಕೊಳ್ಳಿ. ಸೊ ನಾನು ಈ ಡಿಸೈನಲ್ಲಿ ಸ್ವಲ್ಪ ಲಾಂಗಾಗಿ ಟ್ರಿಮ್ ಮಾಡ್ಕೊತಾ ಇದ್ದೀನಿ. ಸೊ ಹಾಗಾಗಿ ನಾನು ಲಾಂಗಾಗಿ ಟ್ರಿಮ್ ಮಾಡ್ತೀನಿ ಇವಾಗ. మీకు బేబీ కుచ్చు కావాలంటే చిన్నగా కట్ చేసుకోండి, లేదంటే పెద్దగా. సో ట్రిమ్ ఆದಮೇಲೆ ಇದು ಈ ರೀತಿ ನಿಮಗೆ డిజైన్ ನೋಡಲಿಕ್ಕೆ ಸಿಗುತ್ತೆ. ట్రిమ్ చేశాక డిజైన్ ఇలాగా ఉంటుంది. ಸೊ ನಾನು ಇದನ್ನು ಫುಲ್ ಫಿನಿಶ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ನನ್ನ ತೆಲುಗು ನನಗೆ ಅಷ್ಟೊಂದು ಬರೋದಿಲ್ಲ. ನನ್ನ ಫ್ರೆಂಡ್ ಮಗಳು ಸಹಾಯದಿಂದ ಟ್ರಾನ್ಸ್ಲೇಟ್ ಮಾಡಿಕೊಂಡು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನ ಮಾಡಿದ್ದೀನಿ. ಭಾಳಷ್ಟು ತೆಲುಗು ಸಬ್ಸ್ಕ್ರೈಬರ್ಸ್ಗೆ ಹೆಲ್ಪ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ. ಓಕೆ ನೋಡಿ, ನಿಮಗೆ ಫೈನಲಾಗಿ ಈ ರೀತಿ ಡಿಸೈನು ಕ್ರಿಯೇಟ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಂದು ಮತ್ತೊಂದು ಹೊಸ ಚಾನಲನ್ನು ನಾನು ಕ್ರಿಯೇಟ್ ಮಾಡಿದ್ದೀನಿ, ತ್ರಿವೇಣಿ ವ್ಲಾಗ್ಸ್ ಅಂತ. ಸೊ ಅದರಲ್ಲಿ ನಿಮಗೆ ವ್ಲಾಗ್ಸ್ ಮತ್ತು ಪ್ಲೇಸಸ್ ಎಕ್ಸ್ಪ್ಲೋರಿಂಗ್ ವಿಡಿಯೋಸು ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ದಯವಿಟ್ಟು ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ತ್ರಿವೇಣಿ. ಬಾಯ್.